ನಮಸ್ಕಾರ. ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹಬ್ಬಕ್ಕೆ ರವೆ ಉಂಡೆ ತೋರಿಸ್ತಾ ಇದ್ದೀನಿ. ರವೆ ಉಂಡೆಗೆ ಯಾವ್ಯಾವ ಸಾಮಗ್ರಿ ಬೇಕು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಚಿರೋಟಿ ರವೆ ಬೇಕು, ಸಕ್ಕರೆ 3/4 ಭಾಗ ತಗೊಂಡಿದ್ದೀನಿ, ಏಲಕ್ಕಿ, ಲವಂಗ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಕೊಬ್ಬರಿ, ಹಾಲು, ತುಪ್ಪ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ತುಪ್ಪ ಹಾಕೊಳ್ಳೋಣ, ಒಂದು 3 ಸ್ಪೂನು. ಇದು ಈ ರವೆ ಉಂಡೆ ಚಟ್ಪಟ್ ಅಂತ ಬೇಗ ಆಗುವಂತ ರವೆ ಉಂಡೆ ತೋರಿಸ್ತಿದ್ದೀನಿ ನಾನು. ಈ ರವೆ ಉಂಡೆನ ಒಂದು 10 ದಿನ 12 ದಿನ ಇಟ್ಕೊಂಡು ತಿನ್ಬೋದು. ಅದ್ರ ಮೇಲೆ ಆದ್ರೆ ಸ್ವಲ್ಪ ಮುಗ್ಗು ಬರುತ್ತೆ, ಹಾಲೆಲ್ಲ ಹಾಕಿರ್ತೀವಲ್ಲ. ಹಾಗಾಗಿ ನಾನು ಇನ್ನೊಂದು ಥರದ್ದು ರವೆ ಉಂಡೆನ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ದಿಢೀರ್ ಅಂತ ಮಾಡ್ಕೊಳ್ಳುವಂತ ರವೆ ಉಂಡೆ. ಈಗ ಚಿರೋಟಿ ರವೆನ ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ರವೆನ. ಈ ಹಸಿ ವಾಸನೆ ಹೋಗೋವರೆಗೂ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ರವೆ ಹುರ್ಕೊಳ್ಳೋದ್ರ ಒಳಗೆ ರವೆ ಹುರ್ಕೊಳ್ಳೋ ಅಷ್ಟರಲ್ಲಿ ನಾವೀಗ ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಲವಂಗ ಹಾಕ್ತಾಯಿದ್ದೀನಿ ನಾನೀಗ. ಒಂದು 3 ಲವಂಗ, 1-2 ಏಲಕ್ಕಿ ಹಾಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗಿಯೋಣ. ಸಿಪ್ಪೆ ತೆಗೆದುಬಿಟ್ಟು ಹಾಕೊಳ್ಳೋಣ. ನೋಡಿ, ಸಿಪ್ಪೆ ತೆಗೆದು ಈಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೌಡ್ರ್ ಮಾಡ್ಕೋಬೇಕು. ಇಷ್ಟು ನೈಸ್ ಇರಬೇಕು. ಈಗ ಚೆನ್ನಾಗಿ ಇಟ್ಕೊಳ್ಳೋಣ. ನೋಡಿ, ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಇದು ಸ್ವಲ್ಪ ಬಿಸಿ ಆಗಬೇಕು. ಬೇಗ ಆಗುತ್ತೆ, ಒಂದು 5 ನಿಮಿಷ, ಒಂದು 10 ನಿಮಿಷದೊಳಗೆ ಆಗುತ್ತೆ. ದಿಢೀರ್ ಅಂತ ಮಾಡ್ಕೋಬೋದು. ಹಬ್ಬದ ಟೈಮಲ್ಲಿ ನಮಗೆ ಟೈಮೇ ಇರಲ್ಲ. ಆ ಟೈಮಲ್ಲಿ ಈ ಥರ ಬೇಗ ಮಾಡುವಂಥ ತಿಂಡಿಗಳನ್ನ ದೇವರಿಗೆ ಮಾಡ್ಕೋಬೋದು. ನಾನು ಚೂರು ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದು ದಿಢೀರ್ ಅಂತ ಮಾಡುವಂಥ ರವೆ ಉಂಡೆ. ನಾನು ಇನ್ನೊಂದು ಥರದ್ದು ಮಾಡ್ತೀನಿ, ಅದನ್ನು ತೋರಿಸ್ತೀನಿ ಇಷ್ಟರಲ್ಲೇ. ನೋಡಿ, ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಬಾದಾಮಿ, ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿ, ಹಾಗೆ ಒಣ ದ್ರಾಕ್ಷಿ, ಇಷ್ಟನ್ನು ಈಗ ಹುರ್ಕೊಳ್ಳೋಣ. ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಳ್ಳೋಣ. ನಾವು ಡ್ರೈ ಫ್ರೂಟ್ಸ್ ಇಲ್ಲ ಅಂತಂದರೆ ಈಗಲೂ ಮಾಡ್ಕೋಬೋದು. ಸಕ್ಕರೆ, ಒಣ ಕೊಬ್ಬರಿ, ಏಲಕ್ಕಿ, ಲವಂಗ, ತುಪ್ಪ ಹಾಕೊಂಡು ಇದೇ ಥರನೇ ಮಾಡ್ಕೋಬೋದು. ಏನಂದರೆ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡ್ಬೋದು, ಅದೂ ಚೆನ್ನಾಗಿರುತ್ತೆ. ಹೀಗೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಒಂದೊಂದ್ಸರಿ ನಾವು ಹಳ್ಳಿಯಲ್ಲಿದ್ವಿ, ನಮಗೆ ಸಿಗಲ್ಲ ಬೇಗ ಹೋಗಿ ತರಲಿಕ್ಕೆ,
ನನಗೆ ಇವಾಗ ರವೆ ಉಂಡೆ ತಿನ್ನಂಗೆ ಆಗಿದೆ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಸಕ್ಕರೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಆಗಿದೆ. ಈಗ ಬಿಸಿ ಇರುವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಆಗಿದೆ, ಇಷ್ಟೇ ನೋಡಿ, ಒಂದು 10 ನಿಮಿಷದೊಳಗೆ ಆಗುತ್ತೆ. ಸರಿ, ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನೋಡಿ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ನಾವು ಉಂಡೆ ಕಟ್ಟೋಣ. ತುಂಬ ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗಾಗಲಿ. ನೋಡಿ ಆಗಿದೆ. ಇದು ಹಾಲು ಹಾಕಿರ್ತೀವಲ್ಲ ಸ್ವಲ್ಪ, ಹಾಗಾಗಿ ಒಂದು 10 ದಿನ 12 ದಿನ ಇಟ್ಕೋಬೋದು ಅಷ್ಟೇ. ಈ ಸಕ್ಕರೆ ಪಾಕ ಮಾಡಿ ನಾವು ರವೆ ಉಂಡೆ ಮಾಡ್ತೀವಿ, ಅದು 1 ತಿಂಗಳು 1.5 ತಿಂಗಳು ಇಟ್ಕೊಂಡ್ರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಇದು ಒಂದು 10-12 ದಿನದೊಳಗೆ ಮುಗಿಸ್ಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಮುಗ್ಗು ಬಂದಂಗೆ ಆಗುತ್ತೆ, ತಿನ್ಲಿಕ್ಕಾಗ ಗಂಟ್ಲೆಲ್ಲ ಕಟ್ಕೊಂಡಂಗೆ ಆಗಿಬಿಡುತ್ತೆ ಒಂದು 10 ದಿನ ಆದಮೇಲೆ. ಹಾಗಾಗಿ ಇದು ದಿಢೀರಂತ ಮಾಡುವಂಥ ರವೆ ಉಂಡೆ. ಹಬ್ಬಕ್ಕೆ ನಮಗೆ ಟೈಮ್ ಇರಲ್ಲ, ಆಫೀಸ್ಗೆ ಹೋಗ್ತೀವಿ, ನಮಗೆ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೋಬೋದು ಆರಾಮಾಗಿ. ನೋಡಿ ಉಂಡೆ ಕಟ್ಟಕ್ಕೆ ಬರ್ತಿದೆ. ಇಷ್ಟು ಒಂದು ಸ್ವಲ್ಪ ಒಂದು 3-4 ಸ್ಪೂನ್ ಹಾಲಾದರೆ ಸಾಕು ಆಗುತ್ತೆ. ಒಂದೇ ಸರಿ ಹಾಕ್ಕೋಬಾರ್ದು, ಸ್ವಲ್ಪ ಹಾಕ್ಕೊಂಡು ನೋಡ್ಕೊಂಡು ಹದ ಬಂದಿದೆ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ನೋಡಿ ಬಿಸಿ ಇರುವಾಗಲೇ ಕಟ್ಕೋಬೇಕು, ಇಲ್ಲ ಅಂತಂದರೆ ತಣ್ಣಗಾಯ್ತು ಅಂದರೆ ಹಾಲು ಜಾಸ್ತಿ ಇಡಿಸುತ್ತೆ. ಹಾಲು ಜಾಸ್ತಿ ಆದಷ್ಟು ಮುಗ್ಗು ಜಾಸ್ತಿ ಬಂದ್ಬಿಡುತ್ತೆ, ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಬಿಸಿ ಇದ್ದಾಗಲೇ ಫಾಸ್ಟಾಗಿ ಉಪ್ಪು ಅಂದ್ಕೊಂಡು ಕಟ್ಟಿಬಿಡ್ಬೇಕು ಉಂಡೆನ. ಇಲ್ಲ ಅಂತಂದರೆ ಹಾಲು ತುಂಬ ಹಿಡಿಯುತ್ತೆ. ತಣ್ಣಗಾದಂಗೆ ಬಿಸಿ ಇದ್ದಾಗಲೇ ಕಟ್ಕೋಬೋದು. ನಮಗಾಗಲೇ ಅಭ್ಯಾಸ ಆಗಿದೆ, ಬಿಸಿ ಇದ್ದಾಗಲೇ ಕಟ್ಟಿಬಿಡ್ತೀನಿ. ನೋಡಿ ಇನ್ನೂ ಇಷ್ಟ ಹಾಲು ಮಿಕ್ಕಿದೆ. ನಾನು ಕಾಲು ಭಾಗದಲ್ಲಿ ಸ್ವಲ್ಪ ತಗೊಂಡಿದ್ದೆ, ಅದರಲ್ಲೂ ಸ್ವಲ್ಪ ಮಿಕ್ಕಿದೆ. ಒಂದು 4 ಸ್ಪೂನ್ ಆದರೆ ಬೇಕಾದಷ್ಟು ಆಗುತ್ತೆ ಹಾಲು. ನೋಡಿ ಎಷ್ಟು ಚೆನ್ನಾಗಿದೆ. ಸೂಪರಾಗಿರುವಂಥ ಹಬ್ಬಕ್ಕೆ, ವರಮಹಾಲಕ್ಷ್ಮಿಗೆ, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ರವೆ ಉಂಡೆನ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ದಿಢೀರಂತ ತೋರಿಸಿದ್ದೀನಿ, ಸುಲಭವಾಗಿ ಆರಾಮಾಗಿ ಮಾಡ್ಕೋಬೋದು, ಮಾಡ್ಕೊಳ್ಳಿ. ನೋಡಿ ಸವಿಯಲು ಸಿದ್ಧವಾಗಿದೆ ರವೆ ಉಂಡೆ. ಹಾಗೆ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ಸಖತ್ತಾಗಿರುವಂಥ ರವೆ ಉಂಡೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ತುಂಬ ಚೆನ್ನಾಗಿದೆ. ಹಾಗೆ ಮರಿದ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ತುಂಬ ಚೆನ್ನಾಗಿದೆ, ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಓಕೆ.